ಸೊ ಹಾಗಾದರೆ ಯಾವ ನಂಬರ್ಗೆ ಯಾವ ಅಕ್ಷರ ಹೊಂದುತ್ತೆ ಅನ್ನೋದಾದರೆ ಮೊದಲನೇ ನಂಬರ್ 1ನೇ ನಂಬರ್ಗೆ ಯಾವ ಅಕ್ಷರ ಹೊಂದುತ್ತೆ ಗುರುಗಳು? 1ನೇ ತಾರೀಕುವರೆಗೆ ಎ ಎಸ್ ಮತ್ತು ರಾನ್ ಅಕ್ಷರಗಳು ತುಂಬ ಚೆನ್ನಾಗಿ ಬರುತ್ತೆ, ಭಾಳ ಚೆನ್ನಾಗಿ ಬರುತ್ತೆ. ಎ ಎಸ್ಸು ಎಮ್ ಎನ್ ಅಕ್ಷರಗಳು ತುಂಬ ಚೆನ್ನಾಗಿ ಬರುತ್ತೆ ಈ ಡೇಟಲ್ಲಿ ಹುಡ್ತಂದ್ರೆ ಸಖತ್ತಾಗಿರುತ್ತೆ. ಜೆ ಕೂಡ ಬರುತ್ತೆ, ಜೆ ವೈ ಕ್ಯೂ ಎಲ್ಲ ಆಗುತ್ತೆ. ಅದೇ ರೀತಿಯಲ್ಲಿ 2ನೇ ತಾರೀಕುವರೆಗೆ ಎನ್ ಅಕ್ಷರ ವಿ ಅಕ್ಷರಗಳು ತುಂಬ ಚೆನ್ನಾಗಿ ಬರುತ್ತೆ. ಎಸ್ ಎನ್ ಅಕ್ಷರ ಇವರಿಗೆ ಪಿ ಎನ್ ಅಕ್ಷರಗಳು ಜಾಸ್ತಿ ಯೂಸ್ ಮಾಡಬಾರ್ದು. ಪಿ ಅಕ್ಷರ ಒಂದು ಯೂಸ್ ಮಾಡೋದಲ್ಲಿದ್ದರೆ ಇನ್ನೆಲ್ಲ ಸೂಪರು. ಈ 4ನೇ ತಾರೀಕು ಹುಟ್ಟೈತೆ 4-13-22 ಇವರಿಗೆಲ್ಲ ರಾನ್ ಅಕ್ಷರ ಒಂದು ಬಿಟ್ಟು ಕೆ ಎನ್ ಅಕ್ಷರ ಎರಡು ಬಿಟ್ಬಿಟ್ಟು ಇನ್ನೆಲ್ಲ ಸೂಪರಾಗಿ ಕ್ಲಿಕ್ ಆಗುತ್ತೆ. ರಾ ಮತ್ತು ಕೆ ಆಗಬಾರ್ದು. ಇವೆಲ್ಲವೂ ಕೂಡ ಏನಾಗುತ್ತೆ ಎಲ್ತ್ ಪ್ರಾಬ್ಲಮ್ಗಳ ನೇಮ್ಗಳಾಗುತ್ತೆ. ಎಲ್ತ್ ನಂಬರ್ ಯಾಕಂದರೆ ರಾವುಗೂ ಮತ್ತು ಚಂದ್ರನಿಗೂ ಬರಲ್ಲ. ಹಾಗಾಗಿ ಈ ನಂಬರ್ನ ಯೂಸ್ ಮಾಡಬಾರ್ದು. ಭಾಳ ಮಿರಾಕಲ್ ರಾವುಗೂ ಚಂದ್ರನಿಗೂ ಯಾವಾಗಲೂ ಆಗೋಲ್ಲ. ಆ ಥರ ಅವ್ರಿಗೆ ಎಸ್ಸು ಎ ಎಮ್ಮು ಡಿ ಇವೆಲ್ಲ ಚೆನ್ನಾಗಾಗುತ್ತೆ. ಎಮ್ಮೆಲ್ಲ ತುಂಬ ಪವರ್ಫುಲ್ ಲೆಟರ್ಸು, ಡಿ ಪವರ್ಫುಲ್ ಲೆಟರ್ಸು. ತುಂಬ ಜನ ಅದನ್ನು ಕೆಟ್ಟದಾಗಿ ಹೇಳಿದ್ದಾರೆ ಎಮ್ಮು ಮತ್ತು ಡಿನ. ಎಮ್ಮು ಡಿ ತುಂಬ ಪವರ್ಫುಲ್ ಲೆಟರ್ಸು, ತುಂಬ ಎವ್ರಿ ಸಕ್ಸಸ್ ಆಗುತ್ತೆ. ಎಮ್ಮನ್ ಅಕ್ಷರ ತುಂಬ ಲಕ್ಕನ್ನು ತಂದು ಕೊಡುತ್ತೆ 100%. ಅದೇ ರೀತಿಯಲ್ಲಿ 5ನೇ ತಾರೀಕು ಹುಟ್ಟೋರಿಗೆ ಎ ಅಕ್ಷರ ತುಂಬ ಚೆನ್ನಾಗುತ್ತೆ. ಎ ಎನ್ನು ಆರು ವಿ ಎಲ್ಲ ಚೆನ್ನಾಗುತ್ತೆ. ಈ ಎನ್ ಅಕ್ಷರಿಗೆ ಎಸ್ ಎನ್ ಅಕ್ಷರಗಳು ಇರಬಾರ್ದು. ಎಸ್ ಎನ್ ಅಕ್ಷರ ಇದ್ದರೆ ತುಂಬ ಪ್ರಾಬ್ಲಮ್ ಇರುತ್ತೆ. ಮತ್ತು 3ನೇ ತಾರೀಕುವರೆಗೆ ಅಷ್ಟೇ ವಿ ಅಕ್ಷರಗಳನ್ನೇ ಯೂಸ್ ಮಾಡಬಾರ್ದು. 3-12-21 ಅದು ಇನ್ಸಿಲ್ ಆಗಿರಲಿ. ವಿ ಎನ್ ಎಲ್ಲ ತುಂಬ ಡೇಂಜರ್ ತಂದು ಕೊಡುತ್ತೆ. ನಾನು ಸಾಕಷ್ಟು ನೋಡಿದ್ದೀನಿ 100%. ಕೆಲಸ ಎಲ್ಲರಿಗೂ ಇರುತ್ತೆ, ಕೆಲಸದ ಆದಾಯ ಉಳಿತಾಯಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಥರ 7ನೇ ತಾರೀಕುವರೆಗೆ 7-16-25ನೇ ತಾರೀಕುವರೆಗೆ ಎಮ್ಮು ಮತ್ತು ಡಿ ತುಂಬ ಟಾಪ್ ಲೆಟರ್ಸ್. ಎಮ್ಮು ಮತ್ತು ಡಿ ತುಂಬ ಟಾಪ್ ಲೆಟರ್ಸು. ಮತ್ತು 6 ಮತ್ತು ಕೆ ತುಂಬ ಅದ್ಭುತವಾಗಿರುತ್ತೆ. ಇವ್ರ ಲೈಫಲ್ಲಿ ಏನಾದ್ರು ಸಾಕಷ್ಟು ಪ್ರಾಬ್ಲಮ್ ಅನುಭವಿಸೋದು. ಎಸ್ ಎನ್ ಅಕ್ಷರ ಇದ್ದರೆ ತುಂಬ ಪ್ರಾಬ್ಲಮ್ ಅನುಭವಿಸ್ತಾ ಹೋಗ್ತಾರೆ. ಎಸ್ ಎನ್ ಅಕ್ಷರ ತುಂಬ ಪ್ರಾಬ್ಲಮ್ ಮಾಡ್ತಾರೆ. ಮತ್ತು ಪ್ರಪಂಚದಲ್ಲೇ ಎಲ್ಲಿ ಎಂಡ್ ಆಗಬಾರ್ದು ನೇಮಲ್ಲಿ. ಯಾವುದೇ IPL ನಾನು ಯಾವಾಗಲೂ ಹೇಳು ಎಲ್ಲಿ ಎಂಡ್ ಆಗುತ್ತೆ ಅಂತ. ಅದು ತುಂಬ ತೊಂದರೆ. ಈಗ ನಾನು ತುಂಬ ಜನ ನೋಡಿದ್ದೀನಿ, ನಿಖಿಲ್ಲು, ಪ್ರಜ್ವಲ್ಲು, ವಿಶಾಲು, ಕೇಜ್ರಿವಾಲಲ್ಲಿ ಎಲ್ಲಿ ಎಂಡ್ ಆಗುತ್ತೆ, BPL ಇವೆಲ್ಲ ಎಲ್ಲೆಲ್ಲಿ ಎಂಡ್ ಆಗ್ತೈತೆ 100%. ಇವೆಲ್ಲ ಎಲ್ಲಿ ಎಂಡ್ ಆಗೋದನ್ನು ಯಾವ ವ್ಯಕ್ತಿ ಹೆಸರಲ್ಲೂ ಎಲ್ಲಿ ಎಂಡ್ ಆಗಬಾರ್ದು. ಎಲ್ಲಿರ್ಬೋದು ಎಂಡಿಂಗ್ ಇರಬಾರ್ದು. ಎಂಡಿಂಗು ಎಲ್ಲಿರಬಾರ್ದು. ಭಾಳ ವಿಶೇಷವಾಗಿ ಎಲ್ಲಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎಂಡ್ ಆಗಬಾರ್ದು. ಎಂಡ್ ಆಗೋವಂಥ ಹೆಸರನ್ನ ಯಾವುದೇ ಕಾರಣಕ್ಕೂ ಇಡಬಾರ್ದು. ನಾನು ಐಶ್ವರ್ಯನೂ ಒಳ್ಳೆ ನೇಮಲ್ಲ ಅಂತ ಹೇಳ್ತೀನಿ. ಐಶ್ವರ್ಯ ಕೂಡ ಇಸ್ ವಾರ್ ನೇಮ್ ನಂಬರ್ಸು 100%. ನೀವು ನೋಡಿರ್ಬೋದು ಇವತ್ತೆಲ್ಲ ನಾಳೆ ಐಶ್ವರ್ಯ ಡೈವರ್ಸ್ ನೇಮ್ ಏನದು ಇವತ್ತೇನೋ ಇರ್ಬೋದು ಅಮಿತಾಬ್ ಬಚ್ಚನ್ಗೋಸ್ಕರ. ಅಮಿತಾಬ್ ಬಚ್ಚನ್ ನಾವು ಕಳ್ಕೊಂಡ್ರೆ ನಾಳೆ ಬೆಳಗ್ಗೆ ವಿತಿನ್ 3 ವರ್ಷದಲ್ಲಿ ಅವ್ರಿಬ್ಬರು ಡೈವರ್ಸ್ ಆಗಿರುತ್ತೆ. ಅಮಿತಾಬ್ ಬಚ್ಚನ್ ಇರೋವರೆಗೂ ಅವ್ರ ಸಂಸಾರ ಚೆನ್ನಾಗಿರುತ್ತೆ. ಇದನ್ನು ನೀವು ಪ್ರೋಗ್ರಾಮ್ ನೋಡಿರ್ತಾರೆ. ನಿಮ್ಗೆ ಯಾವ ಥರ ಐಶ್ವರ್ಯ ನೇಮ್ ನಾನು ಯಾರಿಗೂ ಕೊಡೋಲ್ಲ. ಅವೆಲ್ಲ ವಾರ್ ಅಂತ ನೇಮ್ಗಳು. ಹಾಗಾಗಿ ಇವೆಲ್ಲ ಒಳ್ಳೆ ನೇಮಲ್ಲ. ವಿಶಾಲಾಕ್ಷಿ ಒಳ್ಳೆ ನೇಮಲ್ಲ. ವಿಷ ಮತ್ತು ಲಾಕ್ ಬರುತ್ತೆ. ಮತ್ತು ಕೇಶವ ಒಳ್ಳೆ ನೇಮಲ್ಲ. ಅವೆಲ್ಲ ದೇವ್ರ ಹೆಸರೇ ಆಗಿರ್ಬೋದು. ಕೇಶವ ಅಂದರೆ ಶವ ಕೂದಲು ಎರಡೂ ಬರುತ್ತೆ ಹೆಸರಲ್ಲಿ 100%. ಈ ಥರ ನೇಮ್ಗಳನ್ನ ಪ್ರಕಾಶ್ ಒಳ್ಳೆ ನೇಮಲ್ಲ. ಪ್ರಕಾಶನ ಹೆಸರುಗಳೆಲ್ಲ ನೀವು ಸಾಕಷ್ಟು ಜನ ನೋಡಿ ನೇಮ್ಗಳು. ಪ್ರಕಾಶ್ ಕೂಡ ನೇಮ್ ಒಳ್ಳೆ ನೇಮಲ್ಲ. ಪ್ರಕಾಶನ ಕೂಡ ನಾನು ಕೊಡಲ್ಲ. ನೇಮ್ ಇಡಬೇಕಾದ್ರೆ ನಾನು ತುಂಬ ನೇಮ್ಗಳು ಕೊಡಲ್ಲ. ನಿಲ್ಲು, ವಾರು, ಆಶು ಇವೆಲ್ಲ ಬರ್ತವೆ ಪದಗಳು. ಯಾವುದೂ ಕೊಡಲ್ಲ. ನಿಲ್ಲು, ವಾರು ಮತ್ತು ಲಕ್ಷ್ಮಿ ಹೆಸರು ಕೊಡಲ್ಲ. ನಾನು ಸರಸ್ವತಿ ಹೆಸರು ಕೊಡಲ್ಲ. ದೇವ್ರ ಹೆಸರು ಯಾವುದನ್ನು ನಾನು ಕೊಡಲ್ಲ. ನಾನು ಯಾವುದೇ ನೇಮ್ಗೂ ದೇವ್ರ ಹೆಸರು ಕೊಡಲ್ಲ. ಹಾಗಾಗಿ 100%. ಗುರುಗಳೇ ಕ್ವಿಕ್ಕಾಗಿ 8-9 ಹೇಳಿಬಿಡಿ ಯಾವ ಅಕ್ಷರ? 8ನೇ ತಾರೀಕುವರೆಗೆ ಎಸ್ ಎನ್ ಅಕ್ಷರ ತುಂಬ ಚೆನ್ನಾಗಿ ಬರುತ್ತೆ. ಎಸ್ಸು ಮತ್ತು ಎನ್ನು ಅವ್ರ ಬರ್ತ್ ನಂಬರಲ್ಲಿ ಎನ್ ಸಖತ್ ಪವರ್ಫುಲ್ ನಂಬರ್ ಆಗುತ್ತೆ. ಇವಾಗ 8ನೇ ತಾರೀಕು ಎಷ್ಟೇ ಹುಟ್ಟಿದ್ದಾರೆ ಅವರು ಎನ್ನಿಂದಲೇ ಹೆಸರು ಮೊದಲನೇ ಹೆಸರು ಅವರು 100%. ಸಿನಿಮಾದಲ್ಲಿ ಹೆಸರು ಚೇಂಜ್ ಆಗಿರ್ಬೋದು. ಅವ್ರು ಇವತ್ತು ರೆಕಾರ್ಡ್ ನೇಮಲ್ಲಿ ಅದೇ ಇರುತ್ತೆ 100%. ಎನ್ನು ಅವರು ಅನುರಾಧ ನಕ್ಷತ್ರ ಹುಟ್ಟಿಂದ ಎನ್ನು ವಿ ಇವೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ರಾ ತುಂಬ ಚೆನ್ನಾಗುತ್ತೆ. ಕೆ ಚೆನ್ನಾಗಾಗುತ್ತೆ. ಇವರೆಲ್ಲ ತುಂಬ ಬ್ಯೂಟಿಫುಲ್ ನೇಮ್ ನಂಬರ್ಸ್ ಹಾಕ್ತಾರೆ. 9ನೇ ತಾರೀಕುವರೆಗೆ ಎಲ್ಲ ಲೆಟ್ರು ಆಗುತ್ತೆ. ಸ್ವಲ್ಪ 6 ಅಕ್ಷರ ಸ್ವಲ್ಪ ಕ್ರಾಶ್ ಹೊಡಿತಾ ಇರುತ್ತೆ. ಅವಾಗವಾಗ 6 ಮತ್ತು ಕೆ ಇದೆಲ್ಲ ಅವಾಗವಾಗ ಡಿಸ್ಟರ್ಬ್ ಮಾಡುತ್ತೆ. ಅದು ಸರೋಗುತ್ತೆ 100%. ಇವಾಗ ನೋಡಿ ಯಡಿಯೂರಪ್ಪರು 27ನೇ ತಾರೀಕು ಕೊಟ್ಟಿರು. BJP ಸರ್ಕಾರಕ್ಕೆ ತಂದಿರ್ಬೋದು. ಅವ್ರ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮ್ ಅನುಭವಿಸಿದ್ರು 100%. ಭಾಳ ಮಿರಾಕಲ್ ಆಗುತ್ತೆ. ನೀವು ನೋಡಿರ್ಬೋದು. ಸಕ್ಸಸ್ ಬೇರೆ ತೊಂದರೆ ಬೇರೆ ಯಡಿಯೂರಪ್ಪರು BJPಲಿ. ಹಾಗಾಗಿನೇ ಸಾಕಷ್ಟು ಜನಕ್ಕೆ ನಿಮಗೆ ಗೊತ್ತಿಲ್ಲ ಲೆಟರ್ಸ್ಗಳು ನಮ್ಮ ಲೈಫಲ್ಲಿ ಸಕ್ಸಸ್ ನಮ್ಗೆ ಯೋಗದಿಂದ ಸಕ್ಸಸ್ ಬರುತ್ತೆ. ಲೆಟ್ರಿಂದಲೂ ಕೂಡ ನಮ್ಮ ಡೇಟ್ ಆಫ್ ಬರ್ತನ್ನು ತುಂಬ ಡಿಸ್ಟರ್ಬ್ ಮಾಡುತ್ತೆ. ನಾನು ಅಬ್ಸರ್ವ್ ಮಾಡೋ ಪ್ರಕಾರ ಯಾರೇ ಮೊಬೈಲ್ ನಂಬರ್ ತಗೋಬೇಕಾದ್ರೂ ಲಾಸ್ಟಲ್ಲಿ 0 ಯೂಸ್ ಮಾಡಬಾರ್ದು. 0 ಎಷ್ಟು ಯೂಸ್ ಮಾಡ್ತಿರೋ ಅಷ್ಟು ಇಸ್ ವೆರಿ ಡೇಂಜರ್ ನಂಬರ್. ಮೊಬೈಲ್ ನಂಬರ್ 0 ಇರಬಾರ್ದು. ಮತ್ತು ಗಾಡಿ ನಂಬರಲ್ಲಿ 0 ಇರಬಾರ್ದು. ವೆಹಿಕಲ್ ನಂಬರಲ್ಲಿ 0 ಬಂದರೆ ತುಂಬ ಲಕ್ ತಂದುಕೊಡುತ್ತೆ. ಅದು ವೆಹಿಕಲ್ ನಂಬರಲ್ಲಿ 7 ಬಂದರೆ ತುಂಬ ಲಕ್ ಬರುತ್ತೆ. ಇವಾಗ ನೋಡಿ ನೀವು ಉದಾಹರಣೆ ನೋಡ್ಬೋದು. ಇವಾಗ ದರ್ಶನ್ ಅವರು 9 ಜಾಸ್ತಿ ಯೂಸ್ ಮಾಡ್ತಾರೆ. 7999 ಅನ್ನೋ ವೆಹಿಕಲ್ ನಂಬರ್
ಅವ್ರ ವೆಹಿಕಲ್ ನಂಬರ್ ಆಗ್ಬರಕ್ಕೆ. ಆಮೇಲೆ ಅವ್ರಿಗೆ ಒಂದೇ ಒಂದು ಕಾರ್ ತಗೊಂಡ್ರು, ಅದು ಏನೋ ಅವ್ರ ಲೈಫಲ್ಲಿ ಯೆಲ್ಲೋ ಕಲರ್ ಕಾರ್ ತಗೊಂಡ್ರು. ಅದು ಪಾಂಡಿಚೇರಿ ಇದು. ಆ ಕಾರ್ ಬಂದಮೇಲೆ ಅವ್ರು ಜಾಸ್ತಿ ಮಾತಾಡಿದ್ರು, ಯೆಲ್ಲೋ ಕಲರ್, ಆ ಪ್ರಾಬ್ಲಮ್, ಫೈನ್ ಗೀನ್ ಎಲ್ಲ ಬಂದಾಯಿತು. 7ಕ್ಕೆ ಯಾವ ಬಣ್ಣ ಆಗಲ್ಲ, ಯಾವ ಡೇಟಿಗೆ ಆಗಲ್ಲ, ಇದನ್ನೆಲ್ಲ ಕರೆಕ್ಟಾಗಿ ಹೇಳಿದ್ನಿ. ಇದನ್ನು ರಿಪೀಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿ, ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಮತ್ತು ಭಗವದ್ಗೀತೆ ಥರ ನೀವು ಬರೆದಿಟ್ಕೊಬಿಡಿ. ನಾನು ಇಷ್ಟಿಲ್ಲಿ 1 hour ಕ್ಲಾಸ್ ತಗೊಂಡಿದ್ದೀನಿ. ಇದನ್ನೆಲ್ಲ ನೋಡಿ ನಿಮ್ಮ ಮಗ ಯಾವ ಡೇಟು, ನಿಮ್ಮ ಮನೆಯವ್ರು ಯಾವ ಡೇಟ್, ಇದನ್ನೆಲ್ಲನೂ ದಯವಿಟ್ಟು ಬರೆದಿಟ್ಕೊಳ್ಳಿ. ಇದನ್ನು ಕಾರ್ಯಕ್ರಮ ಮಾಡಿಲ್ಲ ನಾನು 100%, ತಿಳುವಳಿಕೆ ಕಾರ್ಯಕ್ರಮ ಮಾಡಿದ್ದೆ 100%. ನಾನು ಫೋನ್ ತಗೊಂಡು ಸಖತ್ ಜನಕ್ಕೆ ಜ್ಯೋತಿಷ್ಯ ಹೇಳ್ಬೋದಾಗಿತ್ತು, ಆದರೆ ಜನಕ್ಕೆ ನ್ಯೂಮರಾಲಜಿ ನಾನು ಸಾಕಷ್ಟು ಹೇಳಿದ್ದೀನಿ. ಈ ವರ್ಷ 2 ಮತ್ತು 9 ಡೇಂಜರ್ ಅಂತ ಪ್ರೆಡಿಕ್ಷನ್ ಮಾಡಿಕೊಟ್ಟೆ, ಅದೆಲ್ಲವೂ ನಿಜ ಆಗಿದೆ. ಇದನ್ನು ಲೈಫ್ ಲಾಂಗ್ ಈ ಲಕ್ಕಿ ನಂಬರಾಗಿ ಫಾಲೋ ಮಾಡಿ. ಇಷ್ಟೊತ್ತನಕ ನಮ್ಮ ಕಾರ್ಯಕ್ರಮ ನೋಡಿದವ್ರಿಗೆ ನಮ್ಮ ದೇವರು, ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ನವರಲ್ಲಿ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ಮತ್ತು ಮುಂದಿನ ವಾರ ಎಂದಿನಂತೆ ಇದೇ 6ರಿಂದ 7 ಗಂಟೆಗೆ ವಾರ ಪರಿಹಾರ ಆರಾಟಕ್ಕಲ್ಲಿ ಬರ್ತೀನಿ ಮೇಡಮ್. ಏನು ಇಷ್ಟ ತನಕ ನಾನು ಮಾತಾಡಿದ್ದು ಭಾಳ ಖುಷಿ ಆಯಿತು ಗುರುಗಳೇ, ಒಂದು ಇನ್ಫಾರ್ಮೇಷನ್ ಕೊಟ್ರಿ ಜನಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಮುಂದಿನ ವಾರ. ಸೊ ಇದಾಗಿತ್ತು ಇವತ್ತಿನ ವಾರ ಪರಿಹಾರ ಆರ್ಯ ಟಾಕ್ ವಿಶೇಷ ಕಾರ್ಯಕ್ರಮದಲ್ಲಿ ನಂಬರ್ಗಳ ಬಗ್ಗೆ ಮಾತಾಡಿದ್ವಿ. ಸೊ ಮುಂದಿನ ವಾರ ಮತ್ತೆ ಶಾರ್ಪ್ 6 ಗಂಟೆಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.